ಮುಂಚೆ ಮಾಧ್ಯಮಗಳ ಪ್ರತಿನಿಧಿಗಳಾದಂಥವ್ರು ನಿಮಗೆ ಫೋನ್ ಮಾಡಿ ಕ್ಯಾಬಿನೆಟ್ಟಿಗೆ ಯಾರನ್ನು ತಗೋಬೇಕು ಯಾರನ್ನು ತಗೋಬಾರ್ದು ಅಂತ ಹೇಳ್ತಾ ಇದ್ರು. ನಿಮಗೆ ಆ ಮಾಧ್ಯಮ ಚೆನ್ನಾಗಿ ಅನ್ನಿಸ್ತಾ ಇತ್ತು, ಆ ಮಾಧ್ಯಮ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಆ ಮಾಧ್ಯಮದವರನ್ನು ಪ್ರಧಾನಮಂತ್ರಿಗಳ ಜೊತೆಗೆ ವಿದೇಶ ಪ್ರವಾಸಗಳನ್ನು ಮಾಡಿಸಿಕೊಂಡು ಶಾಪಿಂಗ್ ಮಾಡ್ಕೊಂಡು ಬಂದಿದ್ರೆ ಆ ಮಾಧ್ಯಮ ನಿಮಗೆ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಒಂದು ನಿಮಿಷ ಹೇಳ್ತೀನಿ ಕೇಳಿ ಹೇಳ್ತೀನಿ ಕೇಳಿ. ನೀವು ಮಾಧ್ಯಮಗಳ ವಿಷಯ ಎತ್ತಿದ್ರಿ ಅನ್ನೋ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ. ಪಾಕಿಸ್ತಾನಕ್ಕೆ ಅಫಿಷಿಯಲ್ ಡೆಲಿಗೇಷನ್ ಹೋದರೆ ಪಾಕಿಸ್ತಾನದ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟರ್ ಮನೆಯ ಟೆರೇಸ್ ಮೇಲೆ ನಿಂತ್ಕೊಂಡು ವರದಿ ಮಾಡೋದಕ್ಕೆ ಭಾರತದ ಮಾಧ್ಯಮಗಳಿಗೆ ಅವಕಾಶ ಕೊಡಲಾಗ್ತಾ ಇತ್ತು. ಏನು ಕನೆಕ್ಷನ್ ಅಂತ ದೇಶಕ್ಕೆ ಅರ್ಥ ಆಗ್ತಿರ್ಲಿಲ್ಲ. ಆ ಮಾಧ್ಯಮ ನಿಮಗೆ ಚೆನ್ನಾಗಿತ್ತು ಸ್ವಾಮಿ. ಎಮರ್ಜೆನ್ಸಿ ಟೈಮ್ನಲ್ಲಿ ಕೊಡ್ತೀನಿ ಆಯ್ತು. ಬಿಹಾರ ಎಲೆಕ್ಷನ್ ಬಿಟ್ಬಿಡೋಣ, ಮಾಧ್ಯಮಗಳ ಬಗ್ಗೆ ಮಾತಾಡೋಣ. ನಾನ್ ತಯಾರಿದ್ದೀನಿ, 8 ಗಂಟೆ ಚರ್ಚೆಗಾದ್ರೂ ನಾನು ತಯಾರಿದ್ದೀನಿ. ಎಮರ್ಜೆನ್ಸಿ ಟೈಮ್ನಲ್ಲಿ ಕಾಂಗ್ರೆಸ್ ನಾಯಕರುಗಳು ಆಶ್ಚರ್ಯದಿಂದ ಹೇಳಿದ್ರು, ಮಾಧ್ಯಮಗಳಿಗೆ ನಾವು ಬಗ್ಗು ಅಂದ್ರೆ ಇವ್ರು ತೆವಳ್ಕೊಂಡು ಹೋಗ್ತಿದಾರಲ್ಲ ಅಂತ. ಆ ಮಾಧ್ಯಮ ನಿಮಗೆ ಚೆನ್ನಾಗಿತ್ತು, ಆ ಮಾಧ್ಯಮ ಚೆನ್ನಾಗಿತ್ತು. ಎಸ್, ನಾವು ಉತ್ತರ ಕೊಡ್ಲಾ? ನೀವು ಹೇಳಿದ್ರೆ ಎಮರ್ಜೆನ್ಸಿ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಬಗ್ಗು ಅಂದ್ರೆ ಒಂದ್ ನಿಮಿಷ, ಬ್ರೇಕಿಂಗ್ ಓದಿದ್ರೆ ಅವ್ರ ಮಾತನ್ನ ಅರ್ಧಕ್ಕೆ ಕಟ್ ಮಾಡಿದೆ ಅಂತ ಜನ ಅನ್ಕೋತಾರೆ. ಅವ್ರ ಮಾತು ತೋರಿಸ್ರಿ. ನಿಖೇತ್ ರಾಜ್ ಮೌರ್ಯ ಅವ್ರನ್ನ ಸ್ಕ್ರೀನ್ ಮೇಲೆ ತಗೊಳ್ಳಿ. ಎಸ್, ಹೇಳಿ, ಸ್ಕ್ರೀನ್ ಮೇಲೆ ಹೇಳಿ. ಅಜಿತ್ ಅವ್ರು ಹೇಳ್ತಾ ಇದ್ರು, ಎಮರ್ಜೆನ್ಸಿ ಸಂದರ್ಭದಲ್ಲಿ ಬಗ್ಗು ಅಂದ್ರೆ ತೆವಳು ಬಿಡ್ತಾ ಇದ್ವು ಮಾಧ್ಯಮಗಳು. ಆ ಮಾಧ್ಯಮಗಳು ನಿಮ್ಗೆ ಕಂಡ್ರಿ ಕಾಂಗ್ರೆಸ್ನವರು ಆಶ್ಚರ್ಯಪಟ್ಟರು. ಆಯ್ತು, ಆದ್ರೆ ನಾನು ಹೇಳ್ತಾ ಇದ್ದೀನಿ ಕೇಳಿ. ಇವಾಗ ಸ್ಕ್ರೀನ್ ತಗೊಳಕ್ ಹೇಳಿ, ನಾನು ಉತ್ತರ ಸ್ಕ್ರೀನ್ ಮೇಲೆ ಇದಿರಿ. ಎಸ್, ಆದ್ರೆ ಇವತ್ತಿನ ಮಾಧ್ಯಮಗಳು ಹೆಂಗಾಗಿದಾವೆ ಅಂತಂದ್ರೆ ಬಗ್ಗು ಅಂತ ಹೇಳ್ಬೇಕಾಗಿಲ್ಲ ಸರ್. ಯಾಕೆಂದ್ರೆ ಅವತ್ತು ಅಟ್ಲೀಸ್ಟ್ ಎಮರ್ಜೆನ್ಸಿ ಡಿಕ್ಲೇರ್ ಮಾಡುವಂತ ಅಧಿಕಾರಿಕೆ ಆದ್ರೂ ಇಂದಿರಾ ಗಾಂಧಿ. ಹೌದು, ಸೀರಿಯಸ್ಲಿ ಹೌದು. ನಿಖೇತ್ ರಾಜ್ ಮೌರ್ಯ ಒಂದ್ ನಿಮಿಷ ಅಲ್ರಿ, ನೀವು ನಾನು ಎಮರ್ಜೆನ್ಸಿ ಒಂದ್ ನಿಮಿಷ ಎದೆಗಾರಿಕೆ ನಾನು ಮಾತಾಡ್ತಾ ಇದ್ದೀನಿ. ನಾನು ನಿಮ್ಮನ್ನ ಕೇವಲ ಕಾಂಗ್ರೆಸ್ಸಿನ ಪ್ರತಿನಿಧಿ ಅಂತ ನೋಡೋದಿಲ್ಲ. ಈ ರಾಜ್ಯದ ಯುವ ಸಮುದಾಯದ ಭಾವನೆಗಳನ್ನು ನೀವು ಪ್ರತಿನಿಧಿಸ್ತಾ ಎಮರ್ಜೆನ್ಸಿ ಎದೆಗಾರಿಕೆ ಅಂತ ಕರೀತೀರಾ? ಇಲ್ಲ, ನಾನು ಅವಕಾಶ ಕೊಡಿ ಸರ್, ನಾನು ಹೇಳ್ತೀನಿ ಕೇಳಿ. ನಾನು ಇಂದಿರಾ ಗಾಂಧಿ ಅವರೇ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ರು ಕೂಡ ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ ಸರಿ ಅಂತ ಹೇಳಲ್ಲ. ಆದ್ರೆ ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿಯನ್ನ ಅಧಿಕೃತವಾಗಿ ಆದ್ರೂ ಡಿಕ್ಲೇರ್ ಮಾಡಿದ್ರು. ಭಾರತ ದೇಶದಲ್ಲಿ ಇವತ್ತು ನರೇಂದ್ರ ಮೋದಿ ಅವರು ಡಿಕ್ಲೇರ್ ಮಾಡಲಾರದಂತಹ ಎಮರ್ಜೆನ್ಸಿಯನ್ನ ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ನಡೆಸ್ತಾ ಇದ್ದಾರೆ. ಮತ್ತು ನನಗೆ ಉತ್ತರ ಕೊಡಿ ಸರ್. ನರೇಂದ್ರ ಮೋದಿ ನಿಮ್ಮಲ್ಲಿ ಡೆವಲಪ್ಮೆಂಟ್ ಕೋಟ್ ಹಾಕಿರ್ತಕ್ಕಂಥದ್ದು ನರೇಂದ್ರ ಮೋದಿಜಿ ಅವರು, ನಿತೀಶ್ ಕುಮಾರ್ ಅವರು ಡೆವಲಪ್ಮೆಂಟ್ ಕೆಲಸ ನೀವೇನು ಯಾಕ್ರಿ ಮಾತಾಡುವಾಗ